ಪ್ರೀತಿಯ ಪ್ರಥಮ ಹಾಗೂ ದ್ವಿತೀಯ PUC ವಿದ್ಯಾರ್ಥಿಗಳೇ, ಮತ್ತೊಂದು ಜಿಲ್ಲೆಯ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ ಟೈಮ್ ಟೇಬಲನ್ನು ಇಲ್ಲಿ ಅಪ್ಲೋಡನ್ನು ಮಾಡಿ ಕೊಡ್ತಾ ಇದ್ದೇವೆ. ಈಗಾಗಲೇ ನಾವು ದಾವಣಗೆರೆ ಜಿಲ್ಲೆಯ ಮಿಡ್ ಟರ್ಮ್ ಎಕ್ಸಾಮ್ ಟೈಮ್ ಟೇಬಲ್ ರಿಲೀಸ್ ಆಗಿತ್ತು, ಅದನ್ನು ಕೂಡ ನಾವು ನಿಮಗೆ ಅಪ್ಲೋಡನ್ನು ಮಾಡಿ ಕೊಟ್ಟಿದ್ದೇವೆ. ಹಾಗೂ ಬೆಂಗಳೂರು ನಾರ್ತ್ ಇದರ ಒಂದು ಟೈಮ್ ಟೇಬಲ್ ಕೂಡ ಅಪ್ಲೋಡ್ ಮಾಡಿ ಕೊಟ್ಟಿದ್ದೇವೆ. ಬನ್ನಿ ಈಗ ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಇರುವಂತಹ ಯಾವುದು ನಮ್ಮ ಅರ್ಧವಾರ್ಷಿಕ ಪರೀಕ್ಷೆಯ ಟೈಮ್ ಟೇಬಲ್ ಬಗ್ಗೆ ತಿಳಿದುಕೊಳ್ಳೋಣ. ಇದಕ್ಕಿಂತ ಮುಂಚಿತವಾಗಿ ಈ ಒಂದು ಟೈಮ್ ಟೇಬಲನ್ನು ನಮಗೆ ಕಳಿಸಿಕೊಟ್ಟಂತಹ ವಿಶ್ವಾಸ್ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಗಾಡ್ ಬ್ಲೆಸ್ ಯು ಮೈ ಡಿಯರ್. ನೋಡಿ ವಿದ್ಯಾರ್ಥಿಗಳೇ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಂಗ್ಲೀಷಿಗೆ ಏನೇನು ಬೇಕೋ ಪ್ರತಿಯೊಂದು ಕೂಡ ಕೊಟ್ಟಿರ್ತೇನೆ. ನೋಡ್ರಪ್ಪ, ಒಂದು ತಿಂಗಳು ಕರೆಕ್ಟಾಗಿ ನಿಮ್ಮ ಕೈಯಲ್ಲಿದೆ, ಅದನ್ನು ಯುಟಿಲೈಸ್ ಮಾಡಿಕೊಂಡ್ರೆ ಒಳ್ಳೆಯ ಅಂಕಗಳನ್ನು ತೆಗಿಬೋದು. ಇಷ್ಟು ಹೇಳಬಲ್ಲೆ ನಾನು. ಬನ್ನಿ ಸರ್, 9ನೇ ತಾರೀಕಿನಿಂದ ಪ್ರಾರಂಭವಾಗಲಿದೆ. ದಾವಣಗೆರೆ ಜಿಲ್ಲೆಯಲ್ಲೂ ಕೂಡ 9ನೇ ತಾರೀಕಿನಿಂದ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ. ಹಾಗಿದ್ರೆ ಫಸ್ಟ್ ಇಯರ್ PUC, ಸೆಕೆಂಡ್ ಇಯರ್ PUC ಏನೆಲ್ಲ ಚೇಂಜಸ್ ಇದೆ ಅಂತ ನೋಡ್ತಾ ಹೋಗೋಣ. ಫಸ್ಟ್ ಇಯರ್ PUC ವಿದ್ಯಾರ್ಥಿಗಳಿಗೆ 9ನೇ ತಾರೀಕು ಅಕ್ಟೋಬರ್ 9 ಅಕೌಂಟೆನ್ಸಿ, ಆಪ್ಷನಲ್ ಕನ್ನಡ, ಬಯೋ ಹಾಗೂ ಸೈಕಾಲಜಿ ಎಕ್ಸಾಮ್ ಇರುವಂಥದ್ದು. ಅದೇ ದಿನ ಸೆಕೆಂಡ್ ಇಯರ್ PUC ಮಕ್ಕಳಿಗೆ ಕನ್ನಡ, ಹಿಂದಿ, ಉರ್ದು, ಅರೇಬಿಕ್, ಮಲಯಾಳಂ, ಫ್ರೆಂಚು, ತಮಿಳು, ತೆಲುಗು, ಸಂಸ್ಕೃತ ಎಲ್ಲ ಲ್ಯಾಂಗ್ವೇಜು ಒಂದು ದಿನ ಒಗೆದಿದ್ದಾರೆ. ಕ್ಲಿಯರ್? ಯಾಕೆಂದರೆ ಕನ್ನಡ ಇದ್ದವ್ರದ್ದು ಹಿಂದಿ ಇರಲ್ಲ, ಹಿಂದಿ ಇರೋದು ಸಂಸ್ಕೃತ ಇರಲ್ಲ, ಹೀಗೆ ಇದು ಆಲ್ಟರ್ನೇಟ್ ಯಾವುದಾದ್ರೂ ಒಂದು ಭಾಷೆಯನ್ನು ತೆಗೆದುಕೊಂಡು ಓದುವಂಥದ್ದು. ಇಂಗ್ಲೀಷು ಬಂದು ಫಸ್ಟ್ ಇಯರ್ PUCಗೆ 10ನೇ ತಾರೀಕು ಇಂಗ್ಲೀಷ್ ಎಕ್ಸಾಮ್ ಇರುತ್ತೆ. ಅದೇ ಅಕ್ಟೋಬರ್ 10ಕ್ಕೆ ನಮ್ಮ ಸೆಕೆಂಡ್ ಇಯರ್ PUC ವಿದ್ಯಾರ್ಥಿಗಳಿಗೆ ಪೊಲಿಟಿಕಲ್ ಸೈನ್ಸ್, ಮ್ಯಾಥಮೆಟಿಕ್ಸ್, ಸ್ಟ್ಯಾಟಿಸ್ಟಿಕ್ಸ್ ಇದೆ. ರಾಜ್ಯಶಾಸ್ತ್ರ ಅಂತ, ಗಣಿತ ಹಾಗೂ ಸಂಖ್ಯಾಶಾಸ್ತ್ರ ಅಂತ ಇರುವಂಥದ್ದು. ಕ್ಲಿಯರ್? 11ನೇ ತಾರೀಕು ಅಕ್ಟೋಬರ್, ಬನ್ನಿ ಈಗ ಏನೆಲ್ಲ ಇದೆ. ಸ್ಯಾಟರ್ಡೆ ಕನ್ನಡ, ಹಿಂದಿ, ಉರ್ದು, ಅರೇಬಿಕ್ ಪ್ರಥಮ PUCಯ ವಿದ್ಯಾರ್ಥಿಗಳಿಗೆ ಲ್ಯಾಂಗ್ವೇಜ್ ಎಕ್ಸಾಮು. ಹಾಗೂ ಸೇಮ್ ಡೇ 11ನೇ ತಾರೀಕು ಅಕ್ಟೋಬರ್ ಜಿಯೋಗ್ರಫಿ ಎಕ್ಸಾಮನ್ನು ನಾವುಗಳು ಈ ಕಡೆ ನೋಡಬಹುದಾಗಿದೆ. ನೆಕ್ಸ್ಟು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಆ ಜಿಯೋಗ್ರಫಿ ಕೂಡ ಯಾವುದು ಅಂತ ಅದು ಕೂಡ ಬರೆದಿರ್ತಾರೆ, ಸ್ವಲ್ಪ ನೋಡಿಕೊಳ್ಳಿ. ನೆಕ್ಸ್ಟು 12 ಭಾನುವಾರ ರಜೆಯಾಗಿರುತ್ತೆ, ನೋ ಎಕ್ಸಾಮ್. 11ನೇ ತಾರೀಕು 13 ಅಕ್ಟೋಬರ್ 2025 ಹಿಸ್ಟ್ರಿ, ಮ್ಯಾಥ್ಸ್, ಬೇಸಿಕ್ ಸೈನ್ಸ್ ಫಸ್ಟ್ ಇಯರ್ PUC ವಿದ್ಯಾರ್ಥಿಗಳಿಗೆ. ಸೆಕೆಂಡ್ ಇಯರ್ನವರಿಗೆ ಅಕೌಂಟೆನ್ಸಿ, ಆಪ್ಷನಲ್ ಕನ್ನಡ, ಸೈಕಾಲಜಿ ಹಾಗೂ ಬಯೋ ಎಕ್ಸಾಮ್ ಇರುವಂಥದ್ದು. ನೆಕ್ಸ್ಟ್ ಮೈ ಡಿಯರ್ ಚಿಲ್ಡ್ರನ್, 14ನೇ ತಾರೀಕು 10ನೇ ತಿಂಗಳು ಅಕ್ಟೋಬರ್ 14ಗೆ ಜಿಯೋಗ್ರಫಿ ಎಕ್ಸಾಮ್ ಇದೆ ಫಸ್ಟ್ ಇಯರ್ PUC ವಿದ್ಯಾರ್ಥಿಗಳಿಗೆ. ನಂತರದಲ್ಲಿ ಇಂಗ್ಲೀಷ್ ಎಕ್ಸಾಮು ನಮ್ಮ ಸೆಕೆಂಡ್ ಇಯರ್ PUC ವಿದ್ಯಾರ್ಥಿಗಳಿಗೆ ಇರುತ್ತೆ. ನೋಡ್ರಪ್ಪ ನನ್ನ ದ್ವಿತೀಯ PUC ವಿದ್ಯಾರ್ಥಿಗಳೇ, ನಿಮಗೇನು ಬೇಕು ಎಲ್ಲ ರೆಡಿ ಇದೆ, ಕೂತ್ಕೊಂಡು ಓದಬೇಕು, ಕೂತ್ಕೊಂಡು ನೋಟ್ಸ್ ಮಾಡಬೇಕು. ನಾನು ನಿಮ್ಗೆ ಹೇಳಿದ ಹಾಗೆ ಮೇಕ್ ಎ ಪ್ಲಾನ್, 100 ಪೇಜ್ ನೋಟ್ಸ್ ಇಡೀ ಇಂಗ್ಲೀಷ್ ವಿತ್ ನೂರುಲ್ ಇಸ್ಲಾಮ್ ಅಂತ ಹಾಕ್ಬಿಡಿ, ಯೂಟ್ಯೂಬ್ ಅಂತ ಹಾಕ್ಕೊಂಡು ಖುಷಿಯಾಗಿ ಕೂತ್ಕೊಂಡು ನಾನು ಅಪ್ಲೋಡ್ ಮಾಡಿದಂಥ ಕ್ವಶನ್ ವಿತ್ ಆನ್ಸರ್ ಬರೀರಿ. ಒಮ್ಮೆ ಬರೆದು ನಿಮ್ಮ ನೋಟ್ಸ್ ನೀವು ರೆಡಿ ಮಾಡ್ರೋ. ನನ್ನ ಮಾತು ಕೇಳಿ, ಎಕ್ಸಾಮ್ ದಿನ ನೀವೇ ಹೀರೋ, ಎಕ್ಸಾಮ್ಗಿಂತ ಹೀರೋ, ಮುಂಚೆನೇ ನೀವು ಹೀರೋ. ಫಸ್ಟ್ ಇಯರ್ PUC 18ನೇ ತಾರೀಕು ಎಕನಾಮಿಕ್ಸ್ ಇದೆ, ಅಂದರೆ ಅರ್ಥಶಾಸ್ತ್ರ ಹಾಗೂ ಎಲೆಕ್ಟ್ರಾನಿಕ್ಸ್ ಇದೆ. ಅದೇ ದಿನ 18ನೇ ತಾರೀಕು ಸೆಕೆಂಡ್ ಇಯರ್ PUC ವಿದ್ಯಾರ್ಥಿಗಳಿಗೆ ಮೈಸೂರು ಜಿಲ್ಲೆಯಲ್ಲಿ ಕೆಮಿಸ್ಟ್ರಿ, ಸೋಷಿಯಾಲಜಿ, ಬೇಸಿಕ್ ಮ್ಯಾಥ್ಸ್ ಇದೆ. ಕ್ಲಿಯರ್? ನೆಕ್ಸ್ಟು 18ನೇ ತಾರೀಕು ಪ್ರೀತಿಯ ವಿದ್ಯಾರ್ಥಿಗಳೇ, ಅಕ್ಟೋಬರ್ ತಿಂಗಳು 16ನೇ ತಾರೀಕು 16th ಅಕ್ಟೋಬರ್ ಕೆಮಿಸ್ಟ್ರಿ, ಸ್ಟ್ಯಾಟ್ಸ್ ಹಾಗೂ ಸೋಷಿಯಾಲಜಿ ಎಕ್ಸಾಮ್ ಇದೆ. ರಸಾಯನಶಾಸ್ತ್ರ ಅಂತ. ಕ್ಲಿಯರ್ ಆಲ್ ಆಫ್ ಯು? ಹಾಗೂ ಸಮಾಜಶಾಸ್ತ್ರ ಫಸ್ಟ್ ಇಯರ್ PUC ವಿದ್ಯಾರ್ಥಿಗಳಿಗೆ ಹಿಸ್ಟ್ರಿ ಇರುತ್ತೆ, ಇತಿಹಾಸ, ಕಂಪ್ಯೂಟರ್ ಸೈನ್ಸ್ ಇರುತ್ತೆ, ಗಣಕ ವಿಜ್ಞಾನ ಹಾಗೂ ಹೋಮ್ ಸೈನ್ಸ್ ಇರುತ್ತೆ. 17ನೇ ತಾರೀಕು ಪ್ರೀತಿಯ ವಿದ್ಯಾರ್ಥಿಗಳೇ, ಅಕ್ಟೋಬರ್ 17 ಪೊಲಿಟಿಕಲ್ ಸೈನ್ಸ್ ಇರುತ್ತೆ, ಕಂಪ್ಯೂಟರ್ ಸೈನ್ಸ್ ಇರುತ್ತೆ, ಹೋಮ್ ಸೈನ್ಸ್ ಇರುತ್ತೆ. 17ನೇ ತಾರೀಕು ಸೆಕೆಂಡ್ ಇಯರ್ PUC ವಿದ್ಯಾರ್ಥಿಗಳಿಗೆ ಫಿಸಿಕ್ಸು, ಬಿಸ್ನೆಸ್ ಸ್ಟಡೀಸ್ ಹಾಗೂ ಎಜುಕೇಷನ್ ಇರುತ್ತೆ. ನೆಕ್ಸ್ಟು ಸ್ಯಾಟರ್ಡೆ 18ನೇ ತಾರೀಕು ಅಕ್ಟೋಬರಿಗೆ ಫಿಸಿಕ್ಸು, ಬಿಸ್ನೆಸ್ ಸ್ಟಡೀಸ್, ಎಜುಕೇಷನ್ ಇರುತ್ತೆ. ಭೌತಶಾಸ್ತ್ರ ಹಾಗೂ ಬಿಸ್ನೆಸ್ ಸ್ಟಡೀಸ್ ಅಂದರೆ ವ್ಯವಹಾರ ಅಧ್ಯಯನ ಅಂತ. ಕ್ಲಿಯರ್? ಹಾಗೂ ಎಜುಕೇಷನ್ ಇರುತ್ತೆ, ಶಿಕ್ಷಣ. ನಂತರದಲ್ಲಿ ಅದೇ ದಿನ 18ನೇ ತಾರೀಕು ಅಕ್ಟೋಬರ್ 18th ಅಕ್ಟೋಬರ್ ನಮ್ಮ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಎಕನಾಮಿಕ್ಸ್ ಹಾಗೂ ಎಲೆಕ್ಟ್ರಾನಿಕ್ಸ್ ಇರುತ್ತೆ. ಆಲ್ ದ ಪ್ರಿನ್ಸಿಪಲ್ಸ್ ಆಫ್ ಗೌರ್ಮೆಂಟ್ ಏಡೆಡ್ ಆ್ಯಂಡ್ ಅನ್ಏಡೆಡ್ ಕಾಲೇಜಸ್ ಆರ್ ಇನ್ಸ್ಟ್ರಕ್ಟೆಡ್ ಟು ಕಂಡಕ್ಟ್ ದಿ ಎಕ್ಸಾಮ್ ಆ್ಯಸ್ ಪರ್ ದಿ ಟೈಮ್ ಟೇಬಲ್. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? ಇಡೀ ಆ ಜಿಲ್ಲೆಯ ಗೌರ್ಮೆಂಟ್ ಕಾಲೇಜು, ಏಡೆಡ್ ಕಾಲೇಜು, ಅನ್ಏಡೆಡ್ ಕಾಲೇಜು, ಪ್ರೈವೇಟ್ ಕಾಲೇಜು ಎಲ್ಲರಿಗೂ ಕೂಡ ಒಂದೇ ಒಂದು ಟೈಮ್ ಟೇಬಲ್ ಆಗಿರುತ್ತೆ. ಎಲ್ಲರೂ ಕೂಡ ಅದೇ ದಿನ ತಮ್ಮ ಅರ್ಧವಾರ್ಷಿಕ ಪರೀಕ್ಷೆಗಳನ್ನು ನಡೆಸುವಂಥದ್ದು. ಪದವಿ ಪೂರ್ವ ಶಿಕ್ಷಣ ಇಲಾಖೆ ಮೈಸೂರು, ಧನ್ಯವಾದಗಳು. ದಯವಿಟ್ಟು ಬೇರೆ ಜಿಲ್ಲೆಯ ಟೈಮ್ ಟೇಬಲನ್ನು ಕಳಿಸಿಕೊಟ್ರೆ ಬಹಳ ಅನುಕೂಲ ಆಗುತ್ತೆ ವಿದ್ಯಾರ್ಥಿಗಳೇ.